ನಮ್ಮ ವಿದ್ಯಾರ್ಥಿಗಳು ನಿಮಗೆ ತೋರಿಸುತ್ತಾರೆ. ಮಕ್ಕಳೇ, ಎಲ್ರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ. ನಿಮಗೆ ಗೊತ್ತಾ ನಾವು ಯಾರು ಅಂತ? ನಾವು ನಿಮಗೆ ಒಂದು ಸಾಮಾಜಿಕ ಕಳಕಳಿ ವಿಷಯವನ್ನ ತಿಳಿಸಿಕೊಡಲಿದ್ದೇವೆ. ನಿಮಗೆ ಗೊತ್ತಾ ನಾವು ವೈಯಕ್ತಿಕ ಆರೋಗ್ಯ ಯಾಕೆ ಕಾಪಾಡ್ಕೊಳ್ಬೇಕು ಅಂತ? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅದನ್ನು ನಾವು ನಿಮಗೆ ಒಂದು ಬೊಂಬೆ ಆಟದ ಮೂಲಕ ತಿಳಿಸ್ತೀವಿ. ಈಗ ವಿಷಯ ಏನಂದರೆ, ನಿಮ್ಮಲ್ಲೊಬ್ಬ ರಾಹುಲ್ ಅಂತ ಹುಡುಗ ಇದ್ದಾನೆ. ಅವನಿಗೂ ಈ ಥರನೇ ಚಾಕ್ಲೇಟ್ಸ್, ಐಸ್ ಕ್ರೀಮ್ ಅಂತ ಅಂದ್ರೆಲ್ಲ ತುಂಬ ಇಷ್ಟ. ಹಾಗೆ ಇಷ್ಟ ಅಂತ ಯಾವಾಗಲೂ ಅದನ್ನೇ ತಿಂತಾ ಇದ್ದ. ಹಾಗೆ ತಿಂತಾ ತಿಂತಾ ರಾಹುಲ್ಗೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ನಿಮಗೂ ರಾಹುಲ್ಗೆ ಏನಾಗಿರ್ಬೋದು ಅಂತ ಕುತೂಹಲ ಇದೆ ಅಲ್ವಾ? ಬನ್ನಿ, ರಾಹುಲ್ ಕಥೆ ಏನು ಅಂತ ನೋಡೋಣ. ಸೀನ್ 1. ರಾಹುಲ್ ಮನೆಯಲ್ಲಿ. ಕಾವ್ಯ, ಏ ಕಾವ್ಯ, ಎಲ್ಲಿದ್ಯಾ? ಬಾ, ಟೈಮ್ ಆಯ್ತು, ಹೋಗೋಣ. 2 ನಿಮಿಷ, ಬಂದೆ, ಇಲ್ಲೇ ಇದ್ದೇನೆ. ಇದು ಹೊರಡುವ ಸಮಯ ಆಗಿದೆ. ಅಪ್ಪ ಎಲ್ಲಿ? ಅಪ್ಪ ಹೊರಗಡೆ ಹೋಗಿದ್ದಾರೆ ಗಾಡಿ ತರೋದಿಕ್ಕೆ. ನಿಮ್ಗೇನಾದ್ರೂ ಬೇಕಾ? ಏನ ತರೋದಿಕ್ಕೆ? ಹೌದು ಅಮ್ಮ, ನನಗೆ ಚಾಕ್ಲೇಟ್ ಮತ್ತು ಬರ್ಗರ್ ಬೇಕು. ಮೇಡಮ್, ದಯವಿಟ್ಟು ಕುರುಕುಲ ತಿಂಡಿಗಳನ್ನು ಮಗನಿಗೆ ಕೊಡಬೇಡಿ. ಇದು ಅವನ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಏನು ಹಾಳು ಮಾಡುತ್ತದು? ಅವನು ನನ್ನ ಮಗ. ನಾನು ಅವ್ನಿಗೆ ಏನು ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನು ಕೊಡ್ತೀನಿ. ಅಮ್ಮ, ನನಗೆ ಬರ್ಗರ್ ಬೇಕು. ಆಯ್ತು ಮಗನೇ, ಆದ್ರೆ ಇಲ್ಲಿ ಕೇಳು, ಆಂಟಿ ಜೊತೆ ಎಲ್ಲದಕ್ಕೂ ಜಗಳ ಹಾಕೋಬೇಡ, ಸರಿನಾ? ರಾಹುಲ್, ನಿನ್ನ ಬ್ರಷ್ ಇಲ್ಲಿದೆ. ಫಸ್ಟ್ ನೀನು ಹೋಗಿ ಬ್ರಷ್ ಮಾಡು, ಆಮೇಲೆ ನಾನು ನಿಂಗೆ ತಿಂಡಿ ಕೊಡ್ತೀನಿ. ಆಯ್ತು ಆಂಟಿ. ಸಿಂಚು, ರಾಹುಲ್ನ ಅಪ್ಪ ಅಮ್ಮ ತಂದರು. ರಾಹುಲ್, ಎಲ್ಲಿದೆ ಪುಟ್ಟ? ಬಾ, ಇಲ್ಲಿ ನೋಡು, ಇಲ್ಲಿ ನಿನ್ನ ಚಾಕ್ಲೇಟ್ ಮತ್ತು ಬರ್ಗರ್ ಇದೆ, ತಗೋ. ಖುಷಿ ಆಯ್ತಾ ನಿಮ್ಗೆ ಇವಾಗ? ಒಂದು ದಿನ ಬೆಳಗ್ಗೆ ಆಯಾ ಬಂದು ರಾಹುಲ್ ಅಪ್ಪ ಹತ್ತಿರ ಹೇಳುತ್ತಾರೆ, ಏನಂದ್ರೆ ರಾಹುಲ್ಗೆ ಹಲ್ಲು ನೋವು ಬಂದಿದೆ. ಅದಕ್ಕೆ ಅವನು ಸ್ವಲ್ಪ ದಿನ ಊಟ ಮಾಡೋಕ್ಕಾಗಿಲ್ಲ. ಮಾರನೇ ದಿನ ರಾಜು ಮತ್ತು ಕಾವ್ಯ ರಾಹುಲ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾರೆ. ಸೀನ್ 3. ಆಸ್ಪತ್ರೆಯಲ್ಲಿ. ನೋಡಿ, ಅವನ ಹಲ್ಲು ಒಳಕಾಗಿದೆ, ಅದಕ್ಕೆ ಅವನಿಗೆ ನೋವಾಗ್ತದೆ. ಹೌದಾ ಡಾಕ್ಟರ್? ನಾವು ಸರಿಯಾಗಿ ನೋಡಿಲ್ಲ. ಹೌದಾ? ಅವನು ಊಟ ಆದ್ಮೇಲೆ ಬಾಯಿ ತೊಳೆಯಲ್ವಾ? ಹೌದು ಡಾಕ್ಟರ್, ನಮಗೆ ಏನು ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಅವನಿಗೆ ಯಾವತ್ತೂ ಬ್ರಷ್ ಮಾಡಿಸಿಲ್ವಾ? ನೋಡಿ, ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ. ಏನಂದ್ರೆ, ಸ್ವಲ್ಪ ಮೆಡಿಸಿನ್ ಕೊಡ್ತೀನಿ, ಅದನ್ನ ಅವನಿಗೆ ಕರೆಕ್ಟ್ ಆಗಿ ಕೊಡಿ, ಸರಿನಾ? ಆಮೇಲೆ ನೀವು 1 ವಾರ ಬಿಟ್ಟು ಬನ್ನಿ. ಕೆಲವು ದಿನಗಳ ನಂತರ ಮತ್ತೆ ಅವರು ರಾಹುಲ್ನ ಚೆಕಪ್ ಮಾಡಿಸಲು ಕರ್ಕೊಂಡು ಹೋಗ್ತಾರೆ. ಹಾ, ನೋಡಿ, ಇವಾಗ ಇವನ ಹಲ್ಲು ನಾರ್ಮಲ್ ಆಗಿದೆ. ಮತ್ತೆ ನೀವು ಅವನಿಗೆ ಜಾಸ್ತಿ ಚಾಕ್ಲೇಟ್ ಎಲ್ಲ ಕೊಡಬೇಡಿ. ಅವನಿಗೆ ಹೇಳಿ ದಿನಕ್ಕೆ 2 ಸಲ ಬ್ರಷ್ ಮಾಡುವಂತ, ತಿಳಿತಾ? ಇನ್ನೊಂದು ವಿಷಯ, ಬ್ರಷ್ನ 6 ತಿಂಗಳಿಗೆ ಒಮ್ಮೆ ಚೇಂಜ್ ಮಾಡಿಸಿ, ಆಯ್ತಾ? ಸೀನ್ 4. ನರ್ಸ್ ಮತ್ತು ರಾಹುಲ್ನ ಸಂಭಾಷಣೆ. ಹಾಯ್ ಸ್ನೇಹಿತರೆ, ನೀವು ಎಲ್ಲರೂ ರಾಹುಲ್ ಸ್ಟೋರಿ ನೋಡಿದ್ರಾ? 1 ನಿಮಿಷ ರಾಹುಲ್ನ ಕರೀತೀರಾ? ಹಾಯ್ ಸಿಸ್ಟರ್. ರಾಹುಲ್, ನಿಮ್ಮ ಹಲ್ಲು ನೋವು ಹೇಗಿದೆ ಈಗ? ಪರವಾಗಿಲ್ಲ ಸಿಸ್ಟರ್, ಇನ್ನೂ ಸ್ವಲ್ಪ ನೋವಿದೆ. ಓಕೆ ರಾಹುಲ್.